ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಆಲಮಟ್ಟಿ ಕೊಪ್ಪಳ ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಏಪ್ರಿಲ್ 2026 ರ ಇತ್ತೀಚಿನ ಅಪ್ಡೇಟ್ ನೋಡೋಣ. ಇದು ಉತ್ತರ ಕರ್ನಾಟಕದ ಪ್ರಮುಖ ಪ್ರಸ್ತಾವಿತ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ. ಈ ಯೋಜನೆಯಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಮತ್ತು ರಾಜ್ಯದ ಮಧ್ಯಭಾಗಗಳ ನಡುವೆ ಸಂಪರ್ಕ ಸುಧಾರಣೆಯಾಗಿ ಸಾರಿಗೆ, ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಉತ್ತೇಜನ ಸಿಗಲಿದೆ. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ. ಪ್ರಾಜೆಕ್ಟ್ ಅವಲೋಕನ. ಆಲಮಟ್ಟಿ ಕೊಪ್ಪಳ ರೈಲು ಮಾರ್ಗವು ಒಂದು ಪ್ರಸ್ತಾವಿತ ಹೊಸ ರೈಲು ಯೋಜನೆಯಾಗಿದ್ದು, ಇದು ಸಂಪರ್ಕಿಸುವ ಸ್ಥಳಗಳು: ಆಲಮಟ್ಟಿ, ಪ್ರಸಿದ್ಧ ಆಲ್ಮಟ್ಟಿ ಅಣೆಕಟ್ಟು ಹತ್ತಿರ. ಕೊಪ್ಪಳ, ಒಂದು ಪ್ರಮುಖ ರೈಲು ಜಂಕ್ಷನ್. ಈ ಮಾರ್ಗವು ಈಗಲೂ ಸಮರ್ಪಕ ರೈಲು ಸಂಪರ್ಕವಿಲ್ಲದ ಗ್ರಾಮೀಣ ಮತ್ತು ಅರ್ಧ ನಗರ ಪ್ರದೇಶಗಳ ಮೂಲಕ ಸಾಗಲಿದೆ. ಈ ಯೋಜನೆ ಪೂರ್ಣಗೊಂಡ ನಂತರ ವಿಜಯಪುರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಗಳ ನಡುವೆ ನೇರ ಮತ್ತು ಕಡಿಮೆ ದೂರದ ರೈಲು ಸಂಪರ್ಕ ಸಿಗುತ್ತದೆ. ಇದರಿಂದ ಪ್ರಯಾಣ ಸಮಯ ಕಡಿಮೆಯಾಗುತ್ತದೆ. ಯೋಜನೆಯ ಮಹತ್ವ. ಈ ಯೋಜನೆ ಬಹಳ ಮುಖ್ಯವಾಗಿರುವ ಕಾರಣಗಳು: ಪ್ರಾದೇಶಿಕ ಸಂಪರ್ಕ. ಇದು ಉತ್ತರ ಕರ್ನಾಟಕದ ಹಿಂದುಳಿದ ಪ್ರದೇಶಗಳನ್ನು ಪ್ರಮುಖ ರೈಲು ಮಾರ್ಗಗಳೊಂದಿಗೆ ಸಂಪರ್ಕಿಸುತ್ತದೆ. ಆರ್ಥಿಕ ಬೆಳವಣಿಗೆ. ಕೃಷಿಕರು, ವ್ಯಾಪಾರಿಗಳು ಮತ್ತು ಸಣ್ಣ ಉದ್ಯಮಗಳಿಗೆ ಸರಕು ಸಾಗಾಟ ಸುಲಭವಾಗುತ್ತದೆ. ಪರ್ಯಟನ ಅಭಿವೃದ್ಧಿ. ಆಲಮಟ್ಟಿ ಅಣೆಕಟ್ಟು ಮತ್ತು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಪ್ರಯೋಜನವಾಗುತ್ತದೆ. ರಸ್ತೆ ಸಂಚಾರ ಕಡಿತ. ಬಸ್ ಮತ್ತು ಲಾರಿಗಳ ಅವಲಂಬನೆ ಕಡಿಮೆಯಾಗುತ್ತದೆ. ಇದರಿಂದ ಸಂಚಾರ ದಟ್ಟಣೆ ಮತ್ತು ಮಾಲಿನ್ಯ ಕಡಿಮೆಯಾಗುತ್ತದೆ. ಒಟ್ಟಾರೆ ಈ ರೈಲು ಮಾರ್ಗವು ಈ ಪ್ರದೇಶದ ಸಂಪರ್ಕ ವ್ಯವಸ್ಥೆಯನ್ನು ಪರಿವರ್ತಿಸುವ ಸಾಮರ್ಥ್ಯ ಹೊಂದಿದೆ. ಯೋಜನೆ ವಿವರಗಳು. ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಮಾರ್ಗದ ಉದ್ದ ಸುಮಾರು 125 ಕಿಲೋಮೀಟರ್ ಇರಬಹುದು. ಅಂದಾಜು ಅಂತಿಮ ಸಮೀಕ್ಷೆಗೆ ಒಳಪಟ್ಟಿದೆ. ಇದು ಬಹುಶಃ ಏಕಮಾರ್ಗದ ಬ್ರಾಡ್ ಗೇಜ್ ಟ್ರ್ಯಾಕ್ ಆಗಿರುತ್ತದೆ. ಗ್ರಾಮೀಣ ಪ್ರದೇಶಗಳಿಗೆ ಸೇವೆ ನೀಡಲು ಹೊಸ ನಿಲ್ದಾಣಗಳನ್ನು ನಿರ್ಮಿಸುವ ಸಾಧ್ಯತೆ ಇದೆ. ಆದರೆ ಈ ಯೋಜನೆ ಇನ್ನೂ ಯೋಜನೆ ಮತ್ತು ಪ್ರಸ್ತಾವ ಹಂತದಲ್ಲಿದೆ ಮತ್ತು ಅಂತಿಮ ಮಾರ್ಗವಿನ್ಯಾಸ ಇನ್ನೂ ಅಧಿಕೃತವಾಗಿ ದೃಢಪಡಿಸಲಾಗಿಲ್ಲ. ಏಪ್ರಿಲ್ 2026 ಪ್ರಸ್ತುತ ಸ್ಥಿತಿ. ಈಗ ಏಪ್ರಿಲ್ 2026 ರ ಇತ್ತೀಚಿನ ಸ್ಥಿತಿಯನ್ನು ನೋಡೋಣ. ಈ ಯೋಜನೆ ಇನ್ನೂ ಭಾರತೀಯ ರೈಲ್ವೆಯಿಂದ ಅಧಿಕೃತವಾಗಿ ಅನುಮೋದನೆ ಪಡೆದಿಲ್ಲ. ಇದು ಪ್ರಸ್ತುತ ಸಮೀಕ್ಷೆ ಪ್ರಸ್ತಾವ ಹಂತದಲ್ಲಿದೆ. ಯಾವುದೇ ಪ್ರಮುಖ ನಿರ್ಮಾಣ ಕಾಮಗಾರಿ ಇನ್ನೂ ಆರಂಭವಾಗಿಲ್ಲ. ಬಜೆಟ್ ಹಂಚಿಕೆ ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಈ ಯೋಜನೆಯನ್ನು ಬೇಗನೆ ಅನುಮೋದಿಸಬೇಕು ಎಂದು ಸ್ಥಳೀಯ ನಾಯಕರು ಮತ್ತು ಸಾರ್ವಜನಿಕರಿಂದ ಬೇಡಿಕೆಗಳು ಬರುತ್ತಿವೆ, ಏಕೆಂದರೆ ಇದು ಪ್ರಾದೇಶಿಕ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿದೆ. ಆದರೆ ಪ್ರಸ್ತುತ ಇದು ಇನ್ನೂ ಅಂತಿಮ ಅನುಮೋದನೆಗಾಗಿ ಕಾಯುತ್ತಿದೆ. ಸವಾಲುಗಳು. ಈ ಯೋಜನೆ ವಿಳಂಬವಾಗಲು ಕಾರಣವಾಗಿರುವ ಕೆಲವು ಸವಾಲುಗಳು: ಭೂಸ್ವಾಧೀನ ಸಮಸ್ಯೆಗಳು, ಬಜೆಟ್ ಕೊರತೆ, ಇತರ ಪ್ರಮುಖ ರೈಲು ಯೋಜನೆಗಳಿಗೆ ಆದ್ಯತೆ, ಆರಂಭಿಕ ಪ್ರಯಾಣಿಕರ ಪ್ರಮಾಣ ಕಡಿಮೆ ಇರುವ ಸಾಧ್ಯತೆ. ಈ ಕಾರಣಗಳಿಂದ ಅನುಮೋದನೆ ಪ್ರಕ್ರಿಯೆ ನಿಧಾನವಾಗಿದೆ. ಭವಿಷ್ಯದ ನಿರೀಕ್ಷೆಗಳು. ಈ ಯೋಜನೆ ಅನುಮೋದನೆ ಪಡೆದರೆ ಉತ್ತರ ಕರ್ನಾಟಕದಲ್ಲಿ ಸಂಪರ್ಕ ಸುಧಾರಣೆ, ಆರ್ಥಿಕ ಅಭಿವೃದ್ಧಿಗೆ ಬೆಂಬಲ, ಪ್ರಯಾಣಿಕರು ಮತ್ತು ಸರಕು ಸಾಗಾಟಕ್ಕೆ ಹೊಸ ರೈಲು ಮಾರ್ಗ. ಮುಂದಿನ ರೈಲ್ವೆ ಬಜೆಟ್ಗಳಲ್ಲಿ ಈ ಯೋಜನೆಗೆ ಅನುಮೋದನೆ ಸಿಗಬಹುದು ಎಂಬ ನಿರೀಕ್ಷೆಯಿದೆ. ಇದು ಆಲಮಟ್ಟಿ ಕೊಪ್ಪಳ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026 ರ ಇತ್ತೀಚಿನ ಅಪ್ಡೇಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.